ಮಂಡ್ಯ ಕ್ಷೇತ್ರದ ಟಿಕೆಟ್ ವಿಚಾರಕ್ಕೆ ಸಂಬಂಧಿಸಿದಂತೆ ಇವತ್ತು ಸುಮಲತಾ ಅಂಬರೀಶ್ ಅವರನ್ನ ದೆಹಲಿಗೆ ಬಿಜೆಪಿ ಹೈಕಮಾಂಡ್ ಕರೆಸಿಕೊಂಡಿತ್ತು. ಜೆಪಿ ನಡ್ಡಾ ಅವರನ್ನು ಅವರು ಭೇಟಿಯಾದ ಅನಂತರ ಮಾತನಾಡಿದ್ದಾರೆ ಸುಮಲತಾ. ಮಂಡ್ಯ ಕ್ಷೇತ್ರದಿಂದಲೇ ನಾನು ಟಿಕೆಟ್ ಕೊಡೋದಕ್ಕೆ ಕೇಳಿಕೊಂಡಿದ್ದೀನಿ. ಮಂಡ್ಯದ ಟಿಕೆಟ್ ಇನ್ನೂ ಕೂಡ ಫೈನಲ್ ಆಗಿಲ್ಲ. ಸಂಜೆ ಅಮಿತ್ ಶಾ ಅವರ ಜೊತೆ ಸಭೆಯ ಬಳಿಕ ಅದು ತೀರ್ಮಾನ ಆಗತ್ತೆ ಅಂತ ದೆಹಲಿಯಲ್ಲಿ ಸಂಸದೆ ಸುಮಲತಾ ಅಂಬರೀಶ್ ಮಾತನಾಡಿದ್ದಾರೆ. ಇನ್ನು ಚಿಕ್ಕಬಳ್ಳಾಪುರದಿಂದ ಸ್ಪರ್ಧೆ ಮಾಡ್ತಾರೆ ಅನ್ನುವಂಥ ವಿಚಾರ ಏನಿತ್ತು ಅದಕ್ಕೆ ಸಂಬಂಧಿಸಿದಂತೆಯೂ ಕೂಡ ಅವರು ಮಾತನಾಡಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಸ್ಪರ್ಧೆ ಅನ್ನೋದು ಊಹಾಪೋಹ, ಖಾಲಿ ಇರುವ ಕ್ಷೇತ್ರಗಳಿಗೆಲ್ಲ ನನ್ನ ಹೆಸರು ಕೇಳಿ ಬರ್ತಾ ಇದೆ ಅಂತ ಜೆಪಿ ನಡ್ಡಾ ಅವರನ್ನ ಭೇಟಿಯಾದ ಬಳಿಕ ಸಂಸದೆ ಸುಮಲತಾ ಮಾತನಾಡಿದ್ದಾರೆ. ಒಂದು ಸುದೀರ್ಘವಾದ ಡಿಸ್ಕಷನ್ ನಡೀತು. ತುಂಬಾ ಅಂದರೆ ನಮ್ಮ ಮಂಡ್ಯ ಕ್ಷೇತ್ರದ ಬಗ್ಗೆ ಹಾಗೂ ಇನ್ ಜನರಲ್ ಕರ್ನಾಟಕದ ಎಲೆಕ್ಷನ್ ಬಗ್ಗೆ ನನ್ನ ಒಂದು ಕನ್ಸರ್ನ್ಸ್ ಏನಿದೆ ಅದನ್ನು ನಾನು ಶೇರ್ ಮಾಡಿದ್ದೀನಿ. ಅವರು ಒಂದಷ್ಟು ನನಗೆ ಸಲಹೆಗಳನ್ನು ಕೊಟ್ಟರು. ನಿರ್ಧಾರ ಅನ್ನೋದು ಇನ್ನೂ ಫೈನಲೈಸ್ ಆಗಬೇಕು. ನೀವು ನಿಶ್ಚಿಂತರಾಗಿರಿ, ಪಾರ್ಟಿ ನಿಮ್ಮೊಂದಿಗೆ ಯಾವತ್ತೂ ಇದೆ. ಮೋದಿ ಅವರಿಗೆ ನಿಮ್ಮ ಬಗ್ಗೆ ತುಂಬ ಭರವಸೆ ಹಾಗೂ ಒಳ್ಳೆಯ ಗೌರವ ಒಂದು ನಿಮ್ಮನ್ನು ಪಾರ್ಟಿಲಿ ನಿಮ್ಮಂಥ ಲೀಡರ್ಸ್ ನಮಗೆ ಬೇಕು ಅನ್ನೋವಂಥ ಅಭಿಪ್ರಾಯ ನಮ್ಮೆಲ್ಲರಲ್ಲೂ ಇದೆ. ಸೊ ಹಾಗಾಗಿ ನೀವು ಈ ಮೀಟಿಂಗ್ ಆಗುತ್ತೆ, ಅದಾದಮೇಲೆ ಏನೇ ಇರಲಿ ನಿರ್ಧಾರ ಫೈನಲ್ ಆದಮೇಲೆ ಅಧಿಕೃತವಾಗಿ ನಿಮಗೂ ತಿಳಿಸ್ತೀವಿ. ನಾನೇ ಅನ್ನೋ ವಿಷಯಕ್ಕಿಂತ ಫಸ್ಟು ನನ್ನ ಆದ್ಯತೆ BJP ಅಲ್ಲಿ ಟಿಕೆಟ್ನ ಸೀಟ್ನ ಉಳಿಸ್ಕೋಬೇಕು ಅನ್ನೋದಂತೆ ನಾನು ಅದನ್ನೇ ಹೇಳಿದ್ದೀನಿ, ಈಗಲೂ ಅದನ್ನೇ ಹೇಳಿದ್ದೀನಿ. ನಾವು ಒಂದಷ್ಟು ಕಷ್ಟಪಟ್ಟು ಅಸೆಂಬ್ಲಿ ಎಲೆಕ್ಷನಲ್ಲಿ ಒಂದು ಮಟ್ಟಕ್ಕೆ ನಾವು BJP ಪಕ್ಷವನ್ನು ಅಲ್ಲಿ ಕಟ್ಕೊಂಡು ಬರ್ತಾ ಇದ್ವಿ. ಸೊ ಇವಾಗ ಈ MP ಎಲೆಕ್ಷನಲ್ಲಿ ನಾವು BJPನೇ ಉಳಿಸ್ಕೊಂಡ್ರೆ ಅದು ಒಂದು ಉನ್ನತ ಮಟ್ಟದಲ್ಲಿ ನಾವು BJPಗೆ ಒಂದು ಬೇಸ್ ಮಾಡ್ಬೋದು. ಮಂಡ್ಯದಲ್ಲಿ ಮಂಡ್ಯಗೆ ಮೊದಲನೇ ಒಂದು BJP MP ಸಿಗೋ ಅಂಥ ಒಂದು ಒಳ್ಳೆಯ ಅವಕಾಶವೂ ಆಗುತ್ತೆ ಅನ್ನೋವಂಥದ್ದು ನಾನು ಮನವರಿಕೆ ಮಾಡ್ಕೊಂಡಿದ್ದೆ. ಮೀಡಿಯಲ್ಲಿ ಸಾಕಷ್ಟು ಊಹಾಪೋಗಿ ಯಾವ ಕ್ಷೇತ್ರ ಖಾಲಿ ಇದ್ದರೆ ಅದಕ್ಕೆ ನನ್ನ ಹೆಸರನ್ನು ಜೋಡಿಸೋ ಒಂದು ಇದನ್ನು ನೋಡ್ತಾ ಇದ್ದೀನಿ, ಟ್ರೆಂಡನ್ನ. ಇದರಲ್ಲಿ ಯಾವುದೇ ಸತ್ಯ ಇಲ್ಲ. ನೋಡಿ, ಫಸ್ಟ್ ಆಫ್ ಆಲ್ ಲಾಸ್ಟ್ ಟೈಮ್ ನಾನು ಪಕ್ಷೇತರವಾಗಿ ನಿಂತ್ಕೊಂಡಿದ್ದು ನನ್ನ ಒಂದು ನಿರ್ಧಾರವಾಗಿ ಇರಲಿಲ್ಲ. ಅದು ನನ್ನ ಬೆಂಬಲಿಗರು, ಅಂಬರೀಷ್ ಅಭಿಮಾನಿಗಳು, ಮಂಡ್ಯ ಕ್ಷೇತ್ರದ ಒಂದು ಮಹಾಜನತೆ ಅವರು ನನಗೆ ಹೇಳ್ಕೊಟ್ಟಂಥ ಮಾತದು, ನೀವು ಪಕ್ಷೇತರವಾಗಿ ನಿಲ್ಲಿ ಅಂತ. ಯಾವುದೇ ನಿರ್ಧಾರ ನನ್ನದಿರಲಿ, ನಾನು ಕಳೆದ ವರ್ಷ BJP ಪಾರ್ಟಿಗೆ ನನ್ನ ಬಾಹ್ಯ ಬೆಂಬಲವನ್ನು ನಾನು ಸೂಚಿಸಿದ್ದು ನನ್ನ ಸಪೋರ್ಟರ್ಸ್ನ ಕೇಳಿ ಅವರ ಒಂದು ಒಪ್ಪಿಗೆಯನ್ನು ತಗೊಂಡೇ ನಾನು ಮಾಡಿದ್ದು. ಈಗಲೂ ಇವತ್ತು ನೈಟ್ ಅವ್ರದ್ದು ಮೀಟಿಂಗ್ ಇದೆ, CEC ಮೀಟಿಂಗ್ ಇವತ್ತು. ಅಂದರೆ 2ನೇ ಪಟ್ಟಿಯ ಒಂದು ಲಿಸ್ಟ್ನ ಫೈನಲೈಸ್ ಮಾಡುವಂಥ ಮೀಟಿಂಗ್ ನಡೆಯುತ್ತೆ. ಆ ನಂತರ ಅವರ ಒಂದು ನಿರ್ಧಾರವನ್ನು ಏನು ಹೇಳ್ತಾರೆ ಅಥವಾ ನಾನು ಹೋಗಿ ನನ್ನ ಬೆಂಬಲಿಗರೊಂದಿಗೆ ನಾನು ಚರ್ಚಿಸ್ತೀನಿ, ಅವ್ರ ಮುಂದೆ ಇಡ್ತೀನಿ. ಅವ್ರಿಗೂ ಗೊತ್ತಾಗುತ್ತೆ ನಿರ್ಧಾರ ಏನು ಅನ್ನೋದು. ಅಧಿಕೃತವಾಗಿ ಪಾರ್ಟಿ ಹೇಳಬೇಕು ಹೊರತು ನಾನು ಹೇಳೋಕ್ಕಾಗಲ್ಲ. ಸೊ ಹಾಗಾಗಿ ಆ ನಿರ್ಧಾರಕ್ಕೆ ನನ್ನ ಸಪೋರ್ಟರ್ಸ್ ಯಾವ ರೀತಿ ನನಗೆ ಹೇಳ್ತಾರೆ ಅನ್ನೋದು ನಾನು ಅವ್ರ ಜೊತೆ ಚರ್ಚಿಸಬೇಕು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ದೆಹಲಿ ಪ್ರತಿನಿಧಿ ಜಗದೀಶ್ ನೇರ ಸಂಪರ್ಕದಲ್ಲಿ. ಜಗದೀಶ್, ಸುಮಲತಾ ಅವರು ಮಾತನಾಡಿದ್ದನ್ನ ಗಮನಿಸಿದ್ವಿ. ಇನ್ನೂ ಕೂಡ ಹೋಪ್ಸ್ ಇಟ್ಕೊಂಡಿದ್ದಾರೆ ಅಂತ ಅನಿಸ್ತಾ ಇದೆ ಅವರ ಮಾತನ್ನ ಕೇಳ್ತಾ ಇದ್ರೆ. ಖಂಡಿತವಾಗ್ಲೂ ರಕ್ಷತೆ. ಯಾಕಂದ್ರೆ ಯಾವಾಗ ನಿನ್ನೆ ಅವರು ದೆಹಲಿಗೆ ಬಂದಂತ ಸಂದರ್ಭದಿಂದನೂ ಸಹಿತ BJP ಹೈಕಮಾಂಡ್ ನಾಯಕರ ಭೇಟಿಯ ಸಂದರ್ಭದಲ್ಲಿ ಇನ್ನೂ ನಾನು ಅವ್ರನ್ನ ಕನ್ವಿನ್ಸ್ ಮಾಡ್ತೀನಿ ಅನ್ನುವಂತಹ ಲೆಕ್ಕಾಚಾರದಲ್ಲೇ ಇದ್ರು. ಆದ್ರೆ ಇವತ್ತಿನ JP ನಡ್ಡಾ ಅವರ ಸಭೆಯ ನಂತರ ನೋಡ್ತಾ ಹೋದ್ರೆ ಅವರ ಮಾತಿನಲ್ಲಿ ಸ್ವಲ್ಪ ಸೈಲೆಂಟ್ ಆಗಿ ಕಾಣಿಸ್ತಾ ಇರುತ್ತೆ. ಕಾರಣ ಏನು ಅಂತಂದ್ರೆ ಅವ್ರಿಗೆ ಕೇಳಿದ್ವಿ ನಾವು ಇದನ್ನು ಪ್ರಶ್ನೆಯನ್ನ ಕೇಳಿದ್ದು, ನೀವು ಯಾಕೋ ಏನಂದ್ರೆ ಮುಂಚೆ ಇರ್ತಕ್ಕಂತಹ ಸುಮಲತಾ ಅವರ ಅಗ್ರೆಸಿವ್ನೆಸ್, ಅವರು ನಿಮ್ಮ ಏನಂದ್ರೆ ನೇರ ನುಡಿಗಳ ವಿಚಾರವಾಗಿ, ಅಂದ್ರೆ ನಾವು ಸ್ಪರ್ಧೆ ಮಾಡ್ತೀವಿ ಅನ್ನುವಂತಹ ವಿಚಾರವಾಗಿ ಈಗ ಅಷ್ಟು ಗಟ್ಟಿತನ ಕಾಣಿಸ್ತಾ ಇಲ್ಲ ಅನ್ನುವಂತಹ ಪ್ರಶ್ನೆಗೂ ಸಹಿತ ಅವ್ರು ಹೇಳಿರುವಂತದ್ದು ಇನ್ನೂ ಕಾದು ನೋಡೋಣ ಅನ್ನುವಂತಹ ವಿಚಾರ. ಅದರ ಜೊತೆಗೆ ಇನ್ನೊಂದು ಸರಿ ಅಮಿತ್ ಶಾ ಅವರ ಜೊತೆಗೆ ನಾನು ಮಾತುಕತೆ ಆಡೋದಕ್ಕೆ ಪ್ರಧಾನಿ ಕಚೇರಿಯಿಂದ ದೂರವಾಣಿ ಕರೆ ಬಂದಿತ್ತು. ಹಾಗಾಗಿ ಅವ್ರ ಜೊತೆನೂ ಸಹಿತ ಕೂತ್ಕೊಂಡು ಮಾತನಾಡ್ತೀನಿ. ಮತ್ತೆ ಅದ್ರ ಜೊತೆಗೆ ಪ್ರಧಾನಿ ಅವರು ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ ನನಗೆ, ಯಾವುದೇ ಕಾರಣಕ್ಕೂ ಸಹಿತ ನಿಮ್ಮನ್ನಾಗ್ಲಿ ಅಥವಾ ನಿಮ್ಮ ಕಾರ್ಯಕರ್ತರಾಗ್ಲಿ ಅಥವಾ ಬೆಂಬಲಿಗರಾಗ್ಲಿ ಯಾವುದೇ ಕಾರಣಕ್ಕೂ ಸಹಿತ ನಾವು ಕೈ ಬಿಡೋದಿಲ್ಲ ಅನ್ನುವಂತಹ ವಿಚಾರವನ್ನ ಹೇಳಿದ್ದಾರೆ ಅಂತಾನೂ ಸಹಿತ ಕೊನೆಗೊಂದು ಮಾತನ್ನ ಹೇಳ್ತಾರೆ. ಹಾಗಾದ್ರೆ ನಿಜವಾಗ್ಲೂ ಸಹಿತ
ಈ ಒಂದು ಚುನಾವಣೆ ಸಂದರ್ಭದಲ್ಲಿ ಅವರಿಗೆ ಎಲ್ಲಾದ್ರೂ ಒಂದ್ ಕಡೆ ಕಾಂಪನ್ಸೇಟ್ ಮಾಡ್ತಾರೆ ಅಂದ್ರೆ ಮಂಡ್ಯದಿಂದನೇ ಕಾಂಪನ್ಸೇಟ್ ಮಾಡ್ತಾರೆ ಅಥವಾ ಏನಂದ್ರೆ ಮಂಡ್ಯ ಕೊಡೋದಕ್ಕೆ ಆಗೋದಿಲ್ಲ ಅನ್ನುವಂಥದ್ದು ಬಹು ಕಟ್ಟು ಸತ್ಯ. ಅದನ್ನ ಹೊರತುಪಡಿಸಿ ಸುಮಲತಾ ಅವರು ಮುಂದಿನ ಲೆಕ್ಕಾಚಾರಗಳು ಏನು ಅನ್ನುವಂತಹ ಕ್ವಶನ್ ಮಾರ್ಕ್ ಅಲ್ಲೂ ಸಹಿತ ಇದಾರಲ್ಲ, ಆ ಒಂದು ಕ್ವಶನ್ ಮಾರ್ಕ್ಗಳಿಗೂ ಸಹಿತ ಉತ್ತರ ಸಿಗುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇದ್ದಾವೆ. ಹಾಗಾಗಿ ಇವತ್ತು ಸಂಜೆ ಅಥವಾ ನಾಳೆ ಜೆ.ಪಿ. ನಡ್ಡಾ ಅವರ ಸಭೆಯ ಮುಕ್ತಾಯವಾಗಿದೆ. ಇದಾದ ಮೇಲೆ ಅಮಿತ್ ಶಾ ಅವರ ಜೊತೆ ಮಾತುಕತೆ ಆಡುವಂತಹ ಸಂದರ್ಭದಲ್ಲಿ ಅಂತಿಮವಾಗಿ ರೂಪುರೇಷೆ ಗೊತ್ತಾಗುತ್ತೆ ಏನು ಸುಮಲತಾ ಅವರ ಮುಂದಿನ ನಡೆ ಅನ್ನುವಂತಹ ವಿಚಾರಕ್ಕೆ. ಮತ್ತೆ ಅವರು ಮತ್ತೊಂದು ವಿಚಾರನ ಹೇಳ್ತಾರೆ ಕೊನೆಗಾಗಿ. ಅವ್ರು ಹೇಳುವಂತದ್ದು ಏನಂದ್ರೆ, ನಾನು ಈಗ ದೆಹಲಿಯಿಂದ ಹೋಗಿ ತದನಂತರ ನಮ್ಮ ಕಾರ್ಯಕರ್ತರ ಜೊತೆಗೆ ಅಥವಾ ಬೆಂಬಲಿಗರ ಜೊತೆ ಕೂತ್ಕೊಂಡು ಮಾತನಾಡಿ ತದನಂತರ ನನ್ನ ನಿರ್ಧಾರವನ್ನು ತಿಳಿಸ್ತೀನಿ ಅಂತಾನು ಹೇಳ್ತಾರೆ. ಮತ್ತೊಂದು ಪ್ರಶ್ನೆಗೆ ಉತ್ತರಿಸುವಂತಹ ಸಂದರ್ಭದಲ್ಲಿ ಅವರು ಹೇಳುವಂತದ್ದು, ನಾನು ಮುಂದಿನ ದಿನಗಳಲ್ಲಿ ಬಿಜೆಪಿಯ ಅಧಿಕೃತವಾದಂತಹ ಸದಸ್ಯರಾಗ್ತೀನಿ, ಯಾವುದೇ ಕಾರಣಕ್ಕೂ ಸಹಿತ ಬಿಜೆಪಿಯನ್ನ ಬಿಟ್ಟು ಹೋಗುವಂತಹ ಪ್ರಶ್ನೆನೇ ಇಲ್ಲ ಅನ್ನುವಂತಹ ವಿಚಾರವನ್ನ ಹೇಳ್ತಾರೆ. ಹಾಗಾದ್ರೆ ಸುಮಲತಾ ಅವರು ಇಲ್ಲಿ ಏನಂದ್ರೆ ಆಲ್ಟರ್ನೇಟಿವ್ ಆಗಿ ನೋಡ್ಕೊಳ್ತಾ ಇದ್ದಾರಾ ಅಂತ ಅಂದ್ರೆ, ಒಂದು ವೇಳೆ ಈಗಾಗಲೇ ಯಾವುದೇ ಕಾರಣಕ್ಕೂ ಮಂಡ್ಯದಿಂದ ಟಿಕೆಟ್ ಸಿಗ್ಲಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ರಾಜಕೀಯ ಭವಿಷ್ಯ ಏನು ಅನ್ನುವಂತಹ ಚರ್ಚೆ ಈಗ ಅವರ ಅಂದ್ರೆ ಬಿಜೆಪಿ ಹೈಕಮಾಂಡ್ ಮುಂಗಡೆ ಇರುವಂತಹ ಒಂದು ಏನಂದ್ರೆ ಮುನ್ನೆಲೆಗೆ ಬಂದಿರುವಂತದ್ದು, ಅವರು ಮುಂಗಡೆ ಇಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಮುಂದೆ ಅವರಿಗೆ ಕೊಡುವಂತಹ ಭರವಸೆಯ ಆಧಾರದ ಮೇಲೆ ಅವರ ರಾಜಕೀಯ ನಿರ್ಧಾರ ಅಂದ್ರೆ ಲೋಕಸಭೆಯಿಂದ ಇಂಡಿಪೆಂಡೆಂಟ್ ಆಗಿ ಸ್ಪರ್ಧಿಸಬೇಕಾ ಅಥವಾ ಏನಂತಂದ್ರೆ ಯಾವುದೇ ಕಾರಣಕ್ಕೂ ಬೇಡವಾ ಅನ್ನುವಂತಹ ಪ್ರಶ್ನೆಗೂ ಸಹಿತ ತದನಂತರವೇ ಉತ್ತರ ಸಿಗುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇರುವಂತದ್ದು. ರಕ್ಷತ್, ಧನ್ಯವಾದ ಜಗದೀಶ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.